ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವಿ.ಪಿ. ಸರ್ ಅಂದ್ರೆ ನಮ್ಮೆಲ್ಲರಿಗೂ ಬಹಳ ಇಷ್ಟ. ಆದ್ರೆ ಇಡೀ ವಿಶ್ವವೇ ಇಷ್ಟಪಡುವಂತ ಒಂದು ವ್ಯಕ್ತಿತ್ವ ಈ ಕಂಠವನ್ನ ಬಹಳ ಇಷ್ಟಪಟ್ಟು ಅವರ ಬರ್ಡೇ ಇದೆ ಅಂತ ಹೇಳಿದಾಗ ನಾನು ಎಲ್ಲಿದ್ರು ಪರವಾಗಿಲ್ಲ, ಈ ಬರ್ಡೇ ಬಾಯ್ಗೆ ನನ್ನ ಕಡೆಯಿಂದ ಒಂದು ಸ್ಪೆಷಲ್ ಮೆಸೇಜ್ ಇದೆ ಅಂತ ಹೇಳಿದ್ರು. ಇವರು ಇಡೀ ವಿಶ್ವವೇ ಇಷ್ಟಪಡುವಂತ ವ್ಯಕ್ತಿತ್ವ. ಆ ಮೆಸೇಜ್ ಏನು ಅಂತ ನೋಡೋಣ. ವಿಜಯ್ ಪ್ಲೇಸ್. Vijay Prakash, you are an awesome artist, singer, human being. Wishing you the very best. Happy birthday. It is none other than ನಮ್ಮ ಭಾರತದ ಹೆಮ್ಮೆ, the legend himself, A.R. Rahman sir. ಈ ವಿಷಯ ನಿಮಗೆ ನಾವು ತಲುಪಿಸ್ಲೇಬೇಕು. ಕಳೆದ ವಾರ ನಿಮ್ ಬರ್ಡೇ ಇದ್ದಾಗ ಅವ್ರ ಹತ್ರ ನಾವು ರೀಚ್ ಮಾಡಿ ನಮ್ಮ ತಂಡದವರು ಈ ರೀತಿ ಅರುಣ್ ಸರ್ ಇದ್ದಾರೆ, ಅರುಣ್ ಸರ್ ಅವರು ನಿಮ್ಮ ಬರ್ಡೇ ಅಂತ ಹೇಳಿ ಅವ್ರ ಹತ್ರ ಒಂದು ಮೆಸೇಜ್ ತರಿಸೋದಕ್ಕೆ ಪ್ರಯತ್ನ ಪಟ್ರು. ಆಕ್ಚುಲಿ ಅರುಣ್ ಸರ್ ಗೊತ್ತು, ಅವರು ಅಬ್ರಾಡ್ ಅಲ್ಲಿ ಇದ್ರು ಸರ್. ಅಲ್ಲಿ ಅಷ್ಟ್ರ ಮಟ್ಟಿಗೆ ನೆಟ್ವರ್ಕ್ ಕೂಡ ಇಲ್ಲ, ಸಿಗ್ನಲ್ ಕೂಡ ಇಲ್ಲ. ಅಂತಹ ಜಾಗದಲ್ಲಿ ಇದ್ಕೊಂಡು ನಿಮಗಾಗಿ, ನಿಮ್ಮನ್ನ ಇಷ್ಟಪಡುವಂತ, ಇಡೀ ವಿಶ್ವ ಇಷ್ಟಪಡುವಂತ A.R. ರೆಹಮಾನ್ ಸರ್ ಅವರು ಈ ಒಂದು ಮೆಸೇಜ್ ಕಳಿಸಿದ್ದಾರೆ ಸರ್. ಸರ್, ನಾನು ಇಷ್ಟು ವರ್ಷದಿಂದ ಅವ್ರನ್ನ ನನಗೆ ಪರಿಚಯ ಇದೆ. ನಾನು ಇದು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನನಗೆ ಅವರು ವಿಶ್ ಮಾಡಿದ್ದಾರೆ ಅಂದರೆ ಜೀ ತಂಡಕ್ಕೆ. ಮತ್ತು ಅರುಣ್ ಸರ್ ಹೇಗಾಯ್ತು ಸರ್ ಇದು ಹೇಳಿ ಸರ್? ಡೈರೆಕ್ಟರ್ ವಿಘ್ನೇಶ್ ಸರ್ ಕೇಳಿದ್ರು, ಈ ಥರ ಸ್ಪೆಷಲ್ ಆಗಿ ಸರ್ಪ್ರೈಸ್ ಮಾಡಬೇಕು ವಿ.ಪಿ. ಸರ್ಗೆ. A.R. ಸರಿಂದ ಹೆಂಗಾನ ಮೆಸೇಜ್ ತೊಗೊಳಕ್ಕಾಗತ್ತಾ, ನೀವು ಹೆಂಗಾನ? ಮತ್ತು ನಾನು ಹೇಳಿದೆ ವಿ.ಪಿ. ಸರ್ಗಿಂತ ನಂಗೇನು ಗೊತ್ತಿಲ್ಲ A.R. ಸರ್. ಇಲ್ಲ ಒಂದ್ಸರಿ ಟ್ರೈ ಮಾಡಿ ಅಂದು ನಮ್ಮ ಸನ್ಶೈನ್ ವಿಘ್ನೇಶಿಗೆ ಫೋನ್ ಮಾಡಿದೆ. ಈ ಥರ ವಿ.ಪಿ. ಸರ್ದು ಬರ್ತ್ಡೇ ನಾಳಿದ್ದು ಬರ್ತಾ ಇದೆ, ಏನಾರು ಒಂದು ಮೆಸೇಜು ಅಣ್ಣ, ನಾನು ಯಾವತ್ತೂ ಕೇಳಿಲ್ಲ, ಅವ್ರ ಮ್ಯಾನೇಜರ್ನ ಕೇಳ್ತೀನಣ್ಣ, ನೀವು ಪಾಪ ಇದು ಕೇಳ್ತಾ ಇದ್ದೀರಾ ಫಸ್ಟ್ ಟೈಮು, ಕೇಳ್ತೀನಿ ಅಂತ. ಹೀ ಕಾಲ್ಡ್, ಬಟ್ ಅವ್ರು ಕಾರ್ತಿಕ್ ಅಂತ, ಅವರು ಕಾರ್ತಿಕ್ ಸರ್ ಫೋನ್ ಮಾಡಿದ್ರಂತೆ. ಅವರು ಏನು ಹೇಳಿದ್ರಂತೆ, ಖಂಡಿತ ನಾನು ಮೆಸೇಜ್ ಕೊಟ್ಟಿದ್ದೀನಿ ರೆಹಮಾನ್ ಸರ್ಗೆ, ಇಟ್ ವಿಲ್ ಬಿ ಹ್ಯಾಪನಿಂಗ್ ಸೂನ್, ನಿಮ್ಗೆ ಕಳಿಸ್ತೀನಿ ಅಂತ. ಅವ್ರಿಗೆ ಅವ್ರು ಮೆಸೇಜ್ ಮಾಡಿದಾಗ ಹಿ ವಾಸ್ ಸಮ್ವೇರ್ ಇನ್ ಅಬ್ರಾಡ್. ಅಲ್ಲಿಗೆ ಮೆಸೇಜೇ ತಲುಪಿಲ್ಲ, ಸಾರ್ ನೋಡೇ ಇಲ್ವಂತೆ ಮೆಸೇಜು. ಸೊ ಹಿ ಸಾ ಮೆಸೇಜ್ ಓನ್ಲಿ ಆನ್ 22nd ಮಾರ್ನಿಂಗ್. ವಿಘ್ನೇಶ್ ನನಗೆ 5 ಮಿಸ್ಡ್ ಕಾಲ್ ಇತ್ತು ಬೆಳಿಗ್ಗೆ. ಏನು ನೋಡ್ದೆ, ಅಣ್ಣ ಇವಾಗ ಕಳಿಸಿದಾರಣ್ಣ ಸಾರು ವಿ.ಪಿ. ಸರ್ ಬಗ್ಗೆ ಬರ್ಡೇ ವಿಶಸ್ಸು ಅಂತಂದೆ. ಇಟ್ಸ್ ಓಕೆ, ನೀನು ಕಳಿಸು ಅಂತಂದೆ. ಪಾಪ ಕಳಿಸಿದ್ರು, ಅದನ್ನು ವಿಘ್ನೇಶ್ ಸರ್ ಕಳಿಸಿ, ಇಲ್ಲ ಸರ್ ನಾವು ಇದು ಮಾಡ್ಕೊಳ್ಳೋಣ. ಸೋ ಸ್ವೀಟ್, ಓ ಮೈ ಗಾಡ್. ಇನ್ನೇನು ಬೇಕು ಮೇಡಮ್? ವಿಘ್ನೇಶ್ ಸರ್ ಲವ್ ಯು, ಜಿ ಟೀಮ್ ಲವ್ ಯು, ಅರುಣ್ ಸರ್ ಲವ್ ಯು, ಕಾರ್ತಿಕ್ ಮಚಾ ಲವ್ ಯು ಮಚಾ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅಲ್ಲ ಮೇಡಮ್, ಏನಕ್ಕಿದಲ್ಲ ಈಗ ನೀವು ಹಾಕೊಳ್ಳಿ ಅಲ್ಲ. ಒಂದು ಕೆಲಸ ಮಾಡಿ, ನನಗೆ ಹಾಕಿ ಅದು. ಜಾಗ ಯಾಕೋ ಸರಿ ಆಗ್ತಲ್ಲ, ಚೂರು ಆ ಕಡೆ ಅವ್ರ ತಾನೆ ಅಂತಲ್ಲ ಮ್ಯೂಸಿಕ್ ಎಲ್ಲ ಹಾಕೊಂಡು ಖುಷಿ. ಇವಾಗ ಖುಷಿ ಆಯ್ತಲ್ಲ. ರಾಕೆಟ್ ಅವ್ರ ಕೂತ್ಗೆಲಿ, ಲಾಕೆಟ್ ನನ್ ಕೂತ್ಗೆಲ್ಲ. ನಮ್ಮಿಬ್ರು ಪ್ರೀತಿಗೆ ವಿಜಯಣ್ಣನ ಒಂದು ಶ್ರೀರಕ್ಷೆ ಇರ್ಲಿ ಅಂತ ನೀವು ಅವ್ರ ಕೊರಳಿಗೆ ಹಾಕಿದ್ದೀರಾ. ನನಗೆ ಬೇರೆ ಏನ್ ಕೆಲಸ ಇಲ್ವಾ? ಇವ್ರಿಗೆ ಕಟ್ಟಿಸ್ಬಿಟ್ಟು ಮನೇಲಿ ನಾನು ಕಟ್ಟಾಕ್ ಹೊಡಿಲಿ ಅನ್ನೋ ಪ್ಲಾನ್ ಇತ್ತು ತಾನೆ ನಿಮ್ಗೆ. ಹಿಂಗೆ ಅದಕ್ಕೆ ನಿಮ್ಮಿಬ್ರು ಲಾಕೆಟ್ ನನ್ ಕೂತ್ಗೆಗೆ ಹಾಕ್ಬಿಡ್ರಾ? ಯಾರಾದ್ರೂ ಒಬ್ರು ಈ ಲಾಕೆಟ್ ತೆಗಿರಪ್ಪ, ನನಗೇನೋ ಒಂಥರ. ನೀವಿಬ್ರು ಕುತ್ಕೆಲ್ ಬಹಳ ಭಾರವಾಗಿದ್ದೀರಾ. ಅದೇ ಯಾವ್ದು ಚರಣದಲ್ಲ ಸಂಗತಿ ಆಡೋದು?
ಅಲ್ಲಿಗೇನೆ ಇಡೀ ಮುಕ್ತಾಯ. ದಯವಿಟ್ಟು ನಮ್ಮೆಲ್ಲರ ಪರವಾಗಿ ಈ ಹಾಡಿಗೋಸ್ಕರ ಆರಾಧ್ಯ ಹಾಗೂ ಅವಾಗ ಪರ್ಫಾರ್ಮೆನ್ಸ್ ಆಗಿದೆ. ವೈಟ್ ಗರ್ಲ್ ಥ್ರಿಲ್ಲಿಂಗ್ ಪರ್ಫಾರ್ಮೆನ್ಸ್. ಇಸೈನ್ಯಾನಿ ಇಳಯರಾಜ ಸರ್ deserves a standing ovation. Huge round of applause to the genius. ಹಾಡು ಹೇಳಿದಂತೆ ಒಂದು ಹೆಣ್ಣಿನ ಈ ಹಾಡು ಒಂದು ಆಂಥಮ್ ಆಗಬೇಕಿದು. ಇಟ್ಸ್ ನಾಟ್ ಜಸ್ಟ್ ಫಾರ್ ಅನ್ ಲವ್, ದಿಸ್ ಇಸ್ ಫಾರ್ ಹ್ಯುಮ್ಯಾನಿಟಿ. ಇದು ಯಾವ ಲೆವೆಲ್ ಅಲ್ಲಿ ಅವಾಗ್ ಮಾಡಿದಾರೆ ನೋಡಿ ಶಂಕರ್ನಾಗ್ ಸರ್. ಇದು ಎಕ್ಸ್ಪ್ಲನೇಷನ್ ಮೀರಿರೋಂಥ ವಿಷಯ. ಅಂಡ್ ಕಾರ್ತಿಕ್ VP ಸರ್ ಬಾಯಲ್ಲಿ ಆ ಮಾತು ಬಂದಿದೆ ಅಂದ್ರೆ ಖಂಡಿತವಾಗ್ಲೂ ಆಗತ್ತೆ. ಬಿಕಾಸ್ ಐ ನೋ ಅವ್ರ ಅಂತ ಈಸ್ ಸಚ್ ಅ ಬ್ಯೂಟಿಫುಲ್ ಸೋಲ್. ಬಟ್ ಇದಕ್ಕೆ ನೀವು ಯಾವುದೇ ಕಾರಣಕ್ಕೂ ಏನೇ ಆದ್ರೂ ಏನೇ ಬಂದ್ರು ಬಿಟ್ಟು ಕೊಡಬಾರ್ದು ಅಷ್ಟೇ. ದೇವ್ರು ಕೆಲವ್ರನ್ನ ಮಾತ್ರ ಚೂಸ್ ಮಾಡ್ತಾನೆ. ಆ ಥರದಲ್ಲಿ ಒಂದು ಸೋಲ್ ನೀವು ಈ ಮ್ಯೂಸಿಕ್ಗೆ ಚೂಸ್ ಮಾಡಿಬಿಟ್ಟಿದ್ದಾನೆ. ನೀವು ಎಷ್ಟು ಅವನಿಗೆ ರೆಸ್ಪೆಕ್ಟ್ ಕೊಡ್ತೀರಾ ಅನ್ನೋದು ಬಿಟ್ಟು. ಸೊ ಡೋಂಟ್ ಲಿವ್ ಇಟ್. ನೀವು ಒಂದು ಆಸ್ತಿ ಆಗ್ತೀರಾ ಕನ್ನಡ. ಪ್ಲೀಸ್. ಆ್ಯಂಡ್ ಕೋರಸ್ ಬ್ರಿಲಿಯಂಟ್ಲಿ ಸಾಂಗ್. ಸರ್, ಇದು ಥ್ರಿಲ್ಲಿಂಗ್ ಪರ್ಫಾರ್ಮೆನ್ಸ್ ಅಂತ ನಾವು ಖಂಡಿತ ಕೊಡಲೇಬೇಕು. ಡೆಫಿನೆಟ್ಲಿ ಅನುರಾಧ ಭಟ್ ಅವರು ಕೂಡ ಜಾಯ್ನ್ ಆಗಬೇಕು Yeah, ಫಾರ್ ದ correct, ಥ್ರಿಲ್ಲಿಂಗ್ sir. ಪರ್ಫಾರ್ಮೆನ್ಸ್. ತುಂಬಾ ಚೆನ್ನಾಗಿ ಹಾಡಿದ್ರಿ. ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಆಫ್ ಯು. ಐ ಆಮ್ ಪ್ರೌಡ್ ಆಫ್ ಯು ಕಾರ್ತಿಕ್. ಆ್ಯಂಡ್ ಲವ್ಲಿ ಮ್ಯೂಸಿಷಿಯನ್ಸ್, ಅವರ ಸಪೋರ್ಟ್ ಇಲ್ಲದೆ ಈ ಹಾಡು ಖಂಡಿತ ಸಾಧ್ಯನೇ ಇಲ್ಲ. ವಂಡರ್ಫುಲ್ ಮೂಮೆಂಟ್. ಐ ಆಮ್ ಗೋಯಿಂಗ್ ಟು ಚೆರಿಶ್ ದಿಸ್ ಫಾರ್ ಎವರ್. ಥ್ಯಾಂಕ್ ಯು. ನಾನು ಈ ಮೂಮೆಂಟ್ನ ಯಾಕೆ ಚೆರಿಶ್ ಮಾಡಬೇಕು ಅಂತ ಅದಕ್ಕೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ರಾಜಾ ಸರ್ನ ಮೀಟ್ ಮಾಡಿದೆ, ರಾಜೇಶ್ ಇದೆ ಅವ್ರ ಜೊತೆ ಹೋಗಿ ಚೆನ್ನೈಯಲ್ಲಿ ಯಾವುದೋ ಪ್ರೋಗ್ರಾಮ್ಗೆ ಹೋಗಿದ್ದಾಗ. ಇದೇ ಸಾಂಗು ತಮಿಳಲ್ಲಿದೆ ಸರ್, ಸೇಮ್ ಸಾಂಗ್, ಬಟ್ ಇಟ್ಸ್ ಫಾರ್ ಎ ಹಾಂಟೆಡ್ ಮೂವಿ. ಅದೇನೋ ಬೇರೆ ಸಿಚುಯೇಷನ್ ಏನೋ ಇದೆ. ರಾಜೇಶ್ ಅವ್ರು ಕೇಳಿದ್ರು, ರಾಜೇಶ್ ವೈದ್ಯ ಅವರು ರಾಜಾ ಸರ್ಗೆ, ಇದು ಫಸ್ಟ್ ತಮಿಳಲ್ವೇ ಬಂದಿದ್ದು ಅಂತ. ಅದಕ್ಕೆ ರಾಜಾ ಸರ್, ನೋ ವೇ, ಇಟ್ ಇಸ್ ಶಂಕರ್ನಾಗ್ಸ್ ಕ್ರಿಯೇಷನ್, ಇದು ಅವರೇ ಈ ತರ ಬೇಕು ಅಂತ ಹೇಳಿದ್ರು. ಎಷ್ಟು ಪ್ರೈಡ್ ಆಯ್ತು ಅಂದ್ರೆ ನನಗೆ ಅವಾಗ ಅವ್ರು ಹಂಗೆ ಹೇಳಿದಾಗ, ನೋ ಇದು ಶಂಕರ್ನಾಗ್ ಸೊನ್ನಾರ್ ಇಪ್ಪಡಿ ವೇಣು ಅಂತ சொல்லிட்டு ಅದನ್ನೆಲ್ಲ ನಾನು ಟ್ಯೂನ್ ಪಣ್ಣೆ ಫಸ್ಟ್ ಕನ್ನಡಕ್ಕೆ, ದೆನ್ ಓನ್ಲಿ ಇಟ್ ಕೇಮ್ ಟು ತಮಿಳ್ ಅಂತಂದ್ರು. ಫೆಲ್ಟ್ ರಿಯಲಿ ಬ್ಲೆಸ್ಡ್. ಅವಾಗ ಅದ್ರದ್ದು ಇನ್ನ ವ್ಯಾಲ್ಯೂ ಜಾಸ್ತಿ ಆಯ್ತು ನಮಗೆ ಈ ಸಾಂಗ್ ಬಗ್ಗೆ. ಸೊ ಜಸ್ಟ್ ವಾಂಟೆಡ್ ಟು ಶೇರ್. ದಟ್ಸ್ ಲವ್ಲಿ ಸರ್. ಸೋ ನೈಸ್. ಎಸ್, ಈ ಪರ್ಫಾರ್ಮೆನ್ಸ್ ಆಗ್ತದೆ. ವೈಟ್ ಗರ್ಲ್ ಥ್ರಿಲ್ಲಿಂಗ್ ಪರ್ಫಾರ್ಮೆನ್ಸ್. ಕಾರ್ತಿಕ್, ಎಲ್ಲ ಕೇಳಿದಾಗ ನಿಮ್ಮ ಮನಸ್ಸು ಏನು ಹೇಳ್ತಿದೆ? ನಿಜವಾಗ್ಲೂ ಇವತ್ತಿಗೂ ನಾನು ರಾಜೇಶ್ ಸರ್ನ ಗುರುಗಳು ಅಂತ ಒಪ್ಕೋತೀನಿ. ಯಾಕಂದರೆ ತುಂಬ ಚಿಕ್ಕ ವಯಸ್ಸಿಂದನೂ ರಾಜೇಶ್ ಸರ್ದಾಗಿರ್ಬೋದು, ಹೇಮಂತ್ ಸರ್ದಾಗಿರ್ಬೋದು ತುಂಬ ಹಾಡುಗಳು ಕೇಳ್ಕೊಂಡು ಬೆಳೆದಿರೋದು ನಾನು. ಆ್ಯಕ್ಚುಲಿ ಅರ್ಜುನ್ ಸರ್, VP ಸರ್ ಎಲ್ಲರಿಂದ ನನಗೊಂದು ಈ ಥರ ವಿಶ್ ಬಂದಿದ್ದು ನನಗೆ ಲೈಫ್ ಲಾಂಗ್ ಮರೆಯಲ್ಲ ಸರ್. ಆ್ಯಂಡ್ ರಾಜೇಶ್ ಸರ್ ಅಪ್ಪಗೆ ಸಿಕ್ಕಿದ್ದು ನನ್ನ ಜೀವನದಲ್ಲಿ ಯಾವತ್ತೂ ಮರೆಯಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.